ಅಧಿಕಾರ ಸಂಘರ್ಷದ ನಡುವೆ ಒಂದಷ್ಟು ಅಚ್ಚರಿಯ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆ. ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿಯ ಭೇಟಿ ಬಹಳ ದೊಡ್ಡ ಅಚ್ಚರಿಗೆ ಕಾರಣವಾಗಿರೋದು. ಭೇಟಿಯನ್ನ ಸತೀಶ್ ಜಾರಕಿಹೊಳಿ ಒಪ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅನ್ನ ಭೇಟಿಯಾಗಿದ್ದನ್ನ ಒಪ್ಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಡಿಕೆ ಶಿವಕುಮಾರ್ ಅನ್ನ ಭೇಟಿಯಾಗೋದು ಸಹಜ, ಅದರಲ್ಲೇನು ವಿಶೇಷ ಇಲ್ಲ. ಪಕ್ಷದ ಅಧ್ಯಕ್ಷರನ್ನ ಆಗಾಗ ಭೇಟಿ ಮಾಡ್ತಾ ಇರ್ತೀವಿ ಅಂತ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ತಮ್ಮನ್ನ ಬೆಂಬಲಿಸುವಂತೆ ಮನವಿ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿಯನ್ನ ಭೇಟಿಯಾಗಿದ್ದ ಡಿಕೆ ಶಿವಕುಮಾರ್ ನನ್ನ ಸಹಕಾರ ಕೇಳುವಂತಹ ಸನ್ನಿವೇಶ ಈಗ ನಿರ್ಮಾಣ ಆಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಇದೀಗ ಸಿಎಂ ಬದಲಾವಣೆ ಬಗ್ಗೆ ಯಾವುದೇ ಚರ್ಚೆ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ರಿಯಾಕ್ಟ್ ಮಾಡಿರೋದು. ನಾಯಕತ್ವ ಬದಲಾವಣೆ ಸನ್ನಿವೇಶ ಇಲ್ಲ, ಈ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಈಗಾಗಿರೋ ಗೊಂದಲವನ್ನ ಹೈಕಮಾಂಡ್ ನಿವಾರಣೆ ಮಾಡಬೇಕು. ಸದ್ಯಕ್ಕೆ ನಾಯಕತ್ವ ಬದಲಾವಣೆಯ ಚರ್ಚೆ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ಗೂ ಆಸೆ ಇರುತ್ತೆ, ಆದ್ರೆ ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ಅವಕಾಶ ಕೊಟ್ಟಿದೆ. ಡಿಕೆ ಶಿವಕುಮಾರ್ ಅಧಿಕಾರ ಹಂಚಿಕೆ ಬಗ್ಗೆ ಮೊದಲಿನಿಂದಲೂ ಕೂಡ ಹೇಳುತ್ತಿದ್ದಾರೆ. ನಾಯಕತ್ವ ಸಂಘರ್ಷದ ಬಗ್ಗೆ ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ಅಧ್ಯಕ್ಷರಿದ್ದಾರೆ, DCM ಇದ್ದಾರೆ. ಸೊ ಭೇಟಿ ಇಂದು ಕೂಡ ನಮ್ಮ ಮನೆಯಲ್ಲಿ ಇಲ್ಲಿ ಆಗಿದ್ವಿ, ಬೇರೆ ಕಡೆ KPCCಲಿ ಆಗ್ತಾ ಇರ್ತೇವೆ. ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಭೇಟಿ ನಮಗೆ ಇದರಲ್ಲಿ ಅಂಥದ್ದು ವಿಶೇಷ ಏನ ಅನ್ನಿಸ್ತಾ ಇಲ್ಲ. ಭೇಟಿಯಾಗಿರೋದು ಒಂದು ಭೇಟಿ ಚರ್ಚೆ ಅಷ್ಟೇ. ಇದು ಸಂದೇಶ ಏನಿಲ್ಲ, ಪಾರ್ಟಿ ಗಟ್ಟಿಯಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು, ಅದೇ ಸಂದೇಶ ರೀ. ಎಲ್ಲ ಗಟ್ಟಿಯಾಗಿರಬೇಕು. 28ರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ತರಬೇಕು ಎಲ್ಲರೂ ಕೂಡ ಅನ್ನೋದು ಅವರ ಚರ್ಚೆಯ ಮುಖ್ಯ. ಪಕ್ಷದ ಅಧ್ಯಕ್ಷರಿದ್ದಾರೆ, DCM ಇದ್ದಾರೆ. ಸೊ ಭೇಟಿ ಇಂದು ಕೂಡ ನಮ್ಮ ಮನೆಯಲ್ಲಿ ಇಲ್ಲಿ ಆಗಿದ್ವಿ, ಬೇರೆ ಕಡೆ KPCCಲಿ ಆಗ್ತಾ ಇರ್ತೇವೆ. ಅವ್ರ ಮನೆಗೆ ಕೂಡ ನಾನು ಸುಮಾರು ಸಾರಿ ಹೋಗಿದ್ದೀನಿ. ಭೇಟಿ ನಮಗೆ ಇದರಲ್ಲಿ ಅಂಥದ್ದು ವಿಶೇಷ ಏನ ಅನ್ನಿಸ್ತಾ ಇಲ್ಲ. ಭೇಟಿಯಾಗಿರೋದು ಒಂದು ಭೇಟಿ ಚರ್ಚೆ ಅಷ್ಟೇ. ಇದು ಸಂದೇಶ ಏನಿಲ್ಲ, ಪಾರ್ಟಿ ಗಟ್ಟಿಯಾಗಿರ್ಬೇಕು, ಒಗ್ಗಟ್ಟಾಗಿರ್ಬೇಕು, ಅದೇ ಸಂದೇಶ ರೀ. ಎಲ್ಲ ಗಟ್ಟಿಯಾಗಿರಬೇಕು. 28ರ ಚುನಾವಣೆಯಲ್ಲಿ ನಾವೆಲ್ಲ ಮತ್ತೆ ಅಧಿಕಾರಕ್ಕೆ ತರಬೇಕು ಎಲ್ಲರೂ ಕೂಡ ಅನ್ನೋದು ಅವರ ಚರ್ಚೆಯ ಮುಖ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.